ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸಾವು ನೋವುಗಳೆಲ್ಲ ತುಂಬಾ ಆತಂಕವಾಗ್ತಾ ಇದೆ. ಅವರು ಅದನ್ನೇ ಹೇಳಿದ್ದಾರೆ, ಜನಸಾಮಾನ್ಯರನ್ನ ಬಿಟ್ಟು ಎಲ್ಲ VIP ಗಳ ಸೇವೆಗೆ ನಿಂತುಬಿಟ್ರು, ಹಾಗಾಗಿ ಈ ಕಾಲ್ ತುಳಿತ ಸಂಭವಿಸಿದೆ. ಮೃತರ ಕುಟುಂಬಗಳಿಗೆ ನನ್ನ ಸಂತಾಪಗಳು ಅಂತ ಅವ್ರು ಹೇಳಿದ್ದಾರೆ. ಬಟ್ ಉತ್ತರ ಪ್ರದೇಶ ಸರ್ಕಾರ ಮಾತ್ರ ಸಾವಿನ ಬಗ್ಗೆ ಕನ್ಫರ್ಮೇಷನ್ ಏನು ಕೊಟ್ಟಿಲ್ಲ ಇಲ್ಲಿ ತನಕ. ಸಂತ್ರಸ್ತರಿಗೆ ಸಹಾಯ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಅವರು ಕರೆ ಕೊಟ್ಟಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ದುರ್ಘಟನೆ ನಡಿಬಾರ್ದಾಗಿತ್ತು ಕುಂಭಮೇಳದಲ್ಲಿ ಅಂತನ್ಬಿಟ್ಟು. ಏನು ಈಗ ಕೋಟಿಗಟ್ಟಲೆ ಜನ ಬಂದಾಗ, ಅನ್ಕಂಟ್ರೋಲಬಲ್ ನಂಬರ್ಸ್ ಆದಾಗ ಏನು ಮಾಡೋಕ್ಕಾಗಿಲ್ಲ. ಹೈದರಾಬಾದ್ ಸಂಧ್ಯಾ ಥಿಯೇಟ್ರಲ್ಲಿ 4,000 ಜನ ಇದ್ರಪ್ಪ ಅವತ್ತು, ಅಲ್ಲೇ ಕಾಲು ತುಳಿತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಯಾರ್ಯಾರ ರಾಜಕೀಯ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಈಗಿನ ಸದ್ಯದ ಲೇಟೆಸ್ಟ್ ಪರಿಸ್ಥಿತಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಅರವಿಂದ್, ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ, ಮತ್ತೆ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಈಗ ಜನರು ಕೂಡ ನಿಧಾನವಾಗಿ ಸ್ನಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಆತಂಕಗೊಳ್ಳುವಂತಹ ಸನ್ನಿವೇಶಗಳು ಕೂಡ ಸದ್ಯಕ್ಕೆ ಇಲ್ಲ. ಆದ್ರೆ ಜನಸಂಖ್ಯೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾದಂತಹ ಒಂದು ಆತಂಕ, ಮತ್ತೆ ಏನಾದ್ರೂ ಕಾಲ್ ತುಳಿತ ಸಂಭವಿಸ್ಬಿಡ್ಬೋದೇನೋ ಅನ್ನುವಂತಹ ಆತಂಕಗಳಿದಾವೆ. ಈ ಆತಂಕಗಳ ನಡುವೆ ಭದ್ರತಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈಗ ಸ್ನಾನ ಕೂಡ ನಡೆದಿದೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ಈಗ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಟೀಕೆಗಳನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಕಾಂಗ್ರೆಸ್ನ ನಾಯಕ ಮತ್ತೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಒಂದು ಟೀಕೆಯನ್ನ ಮಾಡಿರುವಂತದ್ದು. ಎಲ್ಲ ಪ್ರಮುಖ ಪೊಲೀಸ್ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ VVIP ಯಾರು ಎಲ್ಲ ಬರ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಜನಸಾಮಾನ್ಯರ ಬಗ್ಗೆ ಯಾರು ಕೂಡ ಯೋಚನೆಯನ್ನ ಮಾಡ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಯನ್ನು ಮಾಡಿರುವಂಥದ್ದು. ಇನ್ನು ಆಮ್ ಆದ್ಮಿ ಕೂಡ ಇದಕ್ಕೆ ಟೀಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳದ ಮೇಲ್ವಿಚಾರಣೆಯನ್ನ ಮಾಡೋದು ಬಿಟ್ಟು ದೆಹಲಿಯಲ್ಲಿ ಬಂದು ಚುನಾವಣೆಯ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಮ್ ಆದ್ಮಿ ಕೂಡ ಟೀಕೆಯನ್ನ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಬೇರೆ ಬೇರೆ ಏನು ಪ್ರಮುಖ ನಾಯಕರು ಕೂಡ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಸಂತಾಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗಾಯಾಳುಗಳು ಕೂಡ ಶೀಘ್ರವಾಗಿ ಗುಣಮುಖರಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆಶಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಅರವಿಂದ್, ಬಟ್ ಶಬೀರ್, ಈಗ ನಿಮ್ಮ ಪ್ರಕಾರ VVIP ಸೇವೆಗಳು ಇವತ್ತಿರಲ್ಲ ಅಂತ ಮೊದಲೇ ಅನೌನ್ಸ್ ಮಾಡಿದ್ರು. ನಿಮ್ಮ ಪ್ರಕಾರ ಅಧಿಕಾರಿಗಳು VIP ಸೇವೆಗೆ ನಿಂತಿದ್ದೇ ಈ ಕಾಲ್ ತುಳಿತಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಒಪ್ತೀರಾ? ಇಲ್ಲ ನೋಡಿ, ಘಟನೆ ನಡೆದಿರುವಂಥದ್ದು ಮಧ್ಯರಾತ್ರಿ 2 ಗಂಟೆಗೆ. ಸೊ ಮಧ್ಯರಾತ್ರಿ 2 ಗಂಟೆಗೆ ಯಾವುದೇ VVIPಗಳು ಬಹುಶಃ ಆ ಪ್ರದೇಶದಲ್ಲಿ ಬರಲ್ಲ. ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಈ ಒಂದು ಘಟನೆ ನಡೆದಂಥ ಸ್ಥಳವೂ ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಘಟನೆ ನಡೆದಂಥ ಸ್ಥಳ ಏನಿದೆ ಅದು ನಾಗಾ ಸಾಧುಗಳು, ಸಾಧು ಸಂತರು ಅವರು ಒಂದು ಪವಿತ್ರ ಸ್ನಾನವನ್ನು ಮಾಡಲಿಕ್ಕೆ ಒಂದು ಘಾಟನ್ನು ನಿರ್ಮಾಣ ಮಾಡಲಾಗಿದೆ. ಈ ಘಾಟ್ನ ಬಳಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಅಂದರೆ ಈಗ ತ್ರಿವೇಣಿ ಸಂಗಮಕ್ಕೆ ಬರುವಂಥ VIPಗಳೇನಿದ್ದಾರೆ ಅವರು ಸ್ನಾನ ಮಾಡಲಿಕ್ಕೂ ಕೂಡ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದೆ. ಸಾಧು ಸಂತರು, ನಾಗಾ ಸಾಧುಗಳಿಗೂ ಕೂಡ ಸ್ನಾನ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನ ಮಾಡಿದೆ. VVIPಗಳು ಬರುವಂಥ ಸ್ಥಳದಲ್ಲಿ ಏನಾದರೂ ಕಾಲ್ತುಳಿತ ಸಂಭವಿಸಿದ್ರೆ ಬಹುಶಃ ಈ ರಾಜಕಾರಣಿಗಳು ಅಥವಾ ಬೇರೆ ಬೇರೆಯವರು ಟೀಕೆ ಮಾಡೋ ವಿಚಾರಕ್ಕೆ ಸಹಮತವನ್ನು ವ್ಯಕ್ತಪಡಿಸಬಹುದಾಗಿತ್ತು. ಒಂದು ಘಟನೆ ರಾತ್ರಿ 2 ಗಂಟೆಗೆ ಆಗಿರುವಂಥದ್ದು, ಮತ್ತೊಂದು ಸಾಧು ಸಂತರು, ನಾಗಾ ಸಾಧುಗಳು ಸ್ನಾನ ಮಾಡುವಂಥ ಸ್ಥಳದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಸೊ ಮಧ್ಯರಾತ್ರಿ 2 ಗಂಟೆಗೆ ಯಾವುದೇ VVIP ಮೂವ್ಮೆಂಟ್ಗಳು ಸಹಜವಾಗಿ ಇರಲ್ಲ. ಹೀಗಾಗಿ VVIPಗಳ ಭದ್ರತೆಯನ್ನು ಒದಗಿಸಿರುವಂಥದ್ದೇ ಈ ಒಂದು ಘಟನೆಗೆ ಕಾರಣ ಆಯಿತು ಅನ್ನುವಂಥದ್ದು ಬಹುಶಃ ಈ ಹಂತದಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅರವಿಂದ್.